ಸೆಲೆಬ್ರಿಟಿಗಳು ಹಾಗೂ ಕ್ರಿಕೆಟರ್ಗಳ ಇತಿಹಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಹರಾಜು ಹಾಕೋದು ಕೇಳಿರ್ತೀರಾ, ನೀವು ನೋಡಿರ್ತೀರಾ. ಇಂಥ ಐಟಮ್ಗಳಿಗೆ ಎಲ್ಲಿಲ್ಲದ ಬೇಡಿಕೆ ಕೂಡ ಇರುತ್ತೆ. ಲಕ್ಷದಿಂದ ಶುರುವಾಗಿ ಕೋಟ್ಯಾಂತರ ರೂಪಾಯಿಗೆ ಆಂಟಿಕ್ ಪೀಸ್ಗಳು ಸೇಲ್ ಆಗುತ್ತೆ. ಇದೀಗ ಭಾರತದ ಹಳೆಯ 100 ರೂಪಾಯಿ ನೋಟು ಬರೋಬ್ಬರಿ ಅರ್ಧ ಕೋಟಿಗೂ ಹೆಚ್ಚಿನ ಬೆಲೆಗೆ ಹರಾಜಾಗಿದೆ. ನೀವು ನೋಡ್ತಿದ್ದೀರಲ್ಲ, ಭಾರತದ ಈ 100 ರೂಪಾಯಿ ನೋಟು ಇದನ್ನ 1950ರಲ್ಲಿ RBI ಹಜ್ ಯಾತ್ರಿಗಳಿಗಾಗಿ ಗಲ್ಫ್ ರಾಷ್ಟ್ರಗಳಿಗೆ ಹೋಗುವ ಭಾರತೀಯರಿಗೆ ಈ ವಿಶೇಷ ಕರೆನ್ಸಿ ನೋಟ್ ಬಿಡುಗಡೆ ಮಾಡಿತ್ತು. ಈ ನೋಟು ಇದೀಗ ಲಂಡನ್ ನಲ್ಲಿ ನಡೆದ ಹರಾಜಿನಲ್ಲಿ ಬರೋಬ್ಬರಿ 56,49,650 ರೂಪಾಯಿಗೆ ಮಾರಾಟ ಮಾಡಿದೆ. ಅಷ್ಟಕ್ಕೂ ಈ 100 ರೂಪಾಯಿ ನೋಟು ಅರ್ಧ ಕೋಟಿಗೂ ಹೆಚ್ಚಿನ ಮೌಲ್ಯಕ್ಕೆ ಸೇಲ್ ಆಗಿದ್ದಕ್ಕೂ ಕಾರಣ ಇದೆ. ಅದೇನಂದ್ರೆ ಇದರ ಸೀರಿಯಲ್ ನಂಬರ್ HA078400 ಭಾರತದಿಂದ ವಿಶೇಷವಾಗಿ ಮುದ್ರಿತವಾದ ಈ ನೋಟನ್ನು ಹಜ್ ನೋಟ್ ಎಂದು ಕರೆಯಲಾಗುತ್ತದೆ. ಈ ನೋಟುಗಳು ಮೊದಲು HA ಎಂಬ ಅಕ್ಷರದಿಂದ ಆರಂಭವಾಗಿದ್ದು ಸುಲಭವಾಗಿ ಇವುಗಳನ್ನು ಗುರುತಿಸಬಹುದಾಗಿದೆ. ಇಷ್ಟು ಮಾತ್ರವಲ್ಲದೆ ಈ ನೋಟುಗಳ ಬಣ್ಣವು ವಿಭಿನ್ನವಾಗಿತ್ತು. RBI ನಿಂದ ಪ್ರಿಂಟ್ ಆಗಿದ್ರು ಗಲ್ಫ್ ರಾಷ್ಟ್ರಗಳಲ್ಲಿ ಈ ಹಣ ಚಲಾವಣೆಯಲ್ಲಿತ್ತು. ಕುವೈತ್, ಒಮನ್, ಕತಾರ್, UAE ದೇಶಗಳಲ್ಲಿ ಮಾನ್ಯವಾಗಿದ್ರು ಭಾರತದಲ್ಲಿ ಮಾತ್ರ ಈ ನೋಟುಗಳ ಚಲಾವಣೆಯಲ್ಲಿರಲಿಲ್ಲ ಅನ್ನೋದು ಇದರ ವಿಶೇಷ. ಗಲ್ಫ್ ರಾಷ್ಟ್ರಗಳಲ್ಲಿ ಇಂಡಿಯಾದ ಕರೆನ್ಸಿ ನಡೆಯುತ್ತಿದ್ದರಿಂದ ಅದಕ್ಕಾಗಿಯೇ ಪ್ರತ್ಯೇಕ ನೋಟ್ ಪ್ರಿಂಟ್ ಮಾಡಲಾಗುತ್ತಿತ್ತು. ಆದ್ರೆ 1961ರಲ್ಲಿ ಕುವೈತ್ ತನ್ನ ಕರೆನ್ಸಿಯನ್ನು ಮುದ್ರಣ ಮಾಡಲು ಆರಂಭಿಸಿತ್ತು. ಇದಾದ ಬಳಿಕ ಗಲ್ಫ್ ರಾಷ್ಟ್ರಗಳು ಸಹ ನೋಟ್ ಮುದ್ರಣ ಕಾರ್ಯ ಶುರು ಮಾಡಿದ್ವು. ಬಳಿಕ RBI ನಿಂದ 1970ರಲ್ಲಿ ಹಜ್ ನೋಟುಗಳನ್ನು ಪ್ರಿಂಟ್ ಮಾಡೋದನ್ನೇ ನಿಲ್ಲಿಸಿದೆ. ಹೀಗಾಗಿ ಹಜ್ ನೋಟುಗಳನ್ನು ಅಪರೂಪವೆಂದು ಪರಿಗಣಿಸಲಾಗುತ್ತದೆ. ಎಂದಿಗೂ ಭಾರತದಲ್ಲಿ ಹಜ್ ಯಾತ್ರಿಗಳು ಮನೆಯಲ್ಲೇ HA ಅಕ್ಷರವಿರುವ ನೋಟುಗಳನ್ನು ನೋಡಬಹುದು. ಹೀಗಿರುವಾಗ ಅಪರೂಪದ ನೋಟುಗಳ ಕರೆನ್ಸಿ ಸಂಗ್ರಹಕಾರರು ಹೆಚ್ಚು ಹಣ ಪಾವತಿಸಿ ಖರೀದಿಸುತ್ತಾರೆ. ಅದರಂತೆಯೇ ಭಾರತದ 100 ರೂಪಾಯಿಗೆ ಬರೋಬ್ಬರಿ ಅರ್ಧ ಕೋಟಿಗೂ ಹೆಚ್ಚು ಮೊತ್ತ ಕೊಟ್ಟು ಖರೀದಿಸಲಾಗಿದೆ. ಅಷ್ಟೇ ಅಲ್ಲ, ಭಾರತದ 2 ಹಳೆಯ 10 ರೂಪಾಯಿ ನೋಟುಗಳು ಬರೋಬ್ಬರಿ 12 ಲಕ್ಷಕ್ಕೂ ಅಧಿಕ ಬೆಲೆಗೆ ಮಾರಾಟವಾಗಿದೆ. ಅದಕ್ಕೆ ಕಾರಣ ಮೊದಲನೇ ವಿಶ್ವ ಯುದ್ಧ. ಹೌದು, 1918ರ ಅವಧಿಯಲ್ಲಿ ಈ ನೋಟುಗಳು ಪ್ರಿಂಟ್ ಆಗಿದ್ದವು. ಹೀಗಾಗಿ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿವೆ. ನ್ಯೂಸ್ ಡೆಸ್ಕ್, ಸಮಯ ನ್ಯೂಸ್.